ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಸಿಗಡಿ ಮೀನಿನ ಬಿರಿಯಾನಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬಾಸುಮತಿ ಅಕ್ಕಿ 1 ಕಪ್ಪು, ಈರುಳ್ಳಿ 2, ಟೊಮೆಟೊ 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ತುಪ್ಪ, ಕರಿಬೇವಿನ ಸೊಪ್ಪು, ಗರಂ ಮಸಾಲ, ನಿಂಬೆಹಣ್ಣು, ಮೆಣಸಿನ ಹುಡಿ, ಧನಿಯಾ ಹುಡಿ, ಗರಂ ಮಸಾಲ ಹುಡಿ, ಕೇಸರಿ ಮತ್ತು ಹಾಲು. ಮೆಣಸಿನ ಹುಡಿ 1 ಚಮಚದಷ್ಟು, ಅರಶಿನ ಹುಡಿ 1/4 ಚಮಚ, ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಈಗೇನೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸಿಗಡಿ ಮೀನನ್ನು ಹಾಕ್ತಾ ಇದ್ದೇನೆ. ಸಿಗಡಿ ಮೀನಲ್ಲಿ ನೀರಿನ ಅಂಶವಿರುತ್ತೆ, ಅದಕ್ಕೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಲಿಲ್ಲ. ನಿಮಗೆ ನೀರು ಬೇಕಿದ್ದರೆ ಮಾತ್ರ ಆ್ಯಡ್ ಮಾಡಿದರೆ ಆಯಿತು. ಅರ್ಧ ಗಂಟೆ ಹೊತ್ತು ಇದನ್ನು ಮ್ಯಾರಿನೇಟಿಗೆ ಬಿಡೋಣ. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ನಾವಿಲ್ಲಿ ಮ್ಯಾರಿನೇಟ್ ಮಾಡಿದ ಸಿಗಡಿ ಮೀನನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಸಿಗಡಿ ಮೀನನ್ನು ನಾನಿಲ್ಲಿ ಅರ್ಧ ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡಿದ್ದೇನೆ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನಾವಿಲ್ಲಿ ಸಿಗಡಿ ಮೀನನ್ನು ಫ್ರೈ ಮಾಡಿಕೊಂಡು ಇವತ್ತು ಬಿರಿಯಾನಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ಒಂದು ವೇಳೆ ಫ್ರೈ ಮಾಡಿ ಬಿರಿಯಾನಿ ಮಾಡೋದು ಇಷ್ಟ ಇಲ್ಲದಿದ್ದರೆ ನೀವು ಹಾಗೇ ಬಿರಿಯಾನಿಯನ್ನು ಮಾಡ್ಬೋದು. ಸಿಗಡಿ ಮೀನು ಒಂದು ಸೈಡ್ ಫ್ರೈ ಆಗಿದೆ, ಅದನ್ನು ಇನ್ನೊಂದು ಸೈಡಿಗೆ ಮಗುಚಿ ಹಾಕ್ತಾ ಇದ್ದೇನೆ. ಇನ್ನೊಂದು ಸೈಡ್ ಫ್ರೈ ಆದ ನಂತರ ಅದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಸೈಡ್ ಫ್ರೈ ಆಗಿದೆ, ಅದನ್ನು ತೆಗಿತಾ ಇದ್ದೇನೆ. ಮಸಾಲೆಯನ್ನು ತಾಗಿಸಿ ಸಿಗಡಿ ಮೀನನ್ನು ಫ್ರೈ ಮಾಡುವುದರಿಂದ ಮಸಾಲೆ ಎಲ್ಲ ಸಿಗಡಿ ಮೀನಿಗೆ ಚೆನ್ನಾಗಿ ಹಿಡಿಯುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಒಂದು ಪ್ಯಾನಿಗೆ 1 ಚಮಚದಷ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ತಾ ಇದ್ದೇನೆ. ನಿಮಗೆ ಎಣ್ಣೆ ಬೇಡದಿದ್ದರೆ ತುಪ್ಪವೇ ಹಾಕ್ಕೊಳ್ಬೋದು. ಇದಕ್ಕೆ ಬೇ ಲೀಫು, ಹಾಗೆಯೇ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ಇದಕ್ಕೆ ತೊಳೆದು ಇಟ್ಟ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದನ್ನು 20 ನಿಮಿಷದ ಹೊತ್ತು ನೆನೆಸಿಟ್ಟಿದ್ದೇನೆ. ಆ ಅಕ್ಕಿಯನ್ನು ಹಾಕ್ಕೊಂಡು 2 ರಿಂದ 3 ನಿಮಿಷದ ಹೊತ್ತು ಇದನ್ನು ಹುರ್ಕೊಳ್ಬೇಕು. 2 ರಿಂದ 3 ನಿಮಿಷ ಇದನ್ನು ಹುರ್ಕೊಳ್ಳುವುದರಿಂದ ಅನ್ನ ಅಂಟಿಕೊಂಡು ಬರುವುದಿಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಅದಕ್ಕಾಗಿ ಈ ಕಪ್ಪಿನಲ್ಲಿ ನಾನು ಅಕ್ಕಿಯನ್ನು ತಗೊಂಡಿದ್ದೇನೆ. ಈ ಕಪ್ಪಿನಲ್ಲೇ ನಾವು ನೀರನ್ನು ಹಾಕ್ಕೊಳ್ಬೇಕು. 1 ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ. ಈಗ ಇನ್ನೊಂದು ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. 3/4 ಕಪ್ಪಿನಷ್ಟು ನಾನು ನೀರನ್ನು ಹಾಕಿದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸುವುದರಿಂದ ಅನ್ನ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಅನ್ನವನ್ನು 75% ಬೇಯಿಸಿದರೆ ಸಾಕು. ಮತ್ತು ದಮ್ ಮಾಡುವಾಗ ಅನ್ನ ಚೆನ್ನಾಗಿ ಬೇಯುತ್ತೆ, ಅದಕ್ಕೆ 75% ಬೇಯಿಸಿದರೆ ಸಾಕು. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೇನೆ. ಅನ್ನ ಬೆಂದಿದೆ. ನಾನಿಲ್ಲಿ 75%ನಷ್ಟು ಮಾತ್ರ ಅನ್ನವನ್ನು ಬೇಯಿಸ್ಕೊಂಡಿದ್ದೇನೆ. ನೋಡಿ, ತೋರಿಸ್ತಾ ಇದ್ದೇನೆ. ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. 1.5 ಚಮಚದಷ್ಟು ತುಪ್ಪವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಎಣ್ಣೆ ಹಾಕ್ಕೊಳ್ಬೇಕು. ನಿಮಗೆ ತುಪ್ಪ ಇಷ್ಟ ಇಲ್ಲದಿದ್ದರೆ ಎಣ್ಣೆ ಹಾಕ್ಕೊಂಡು ನೀವು ಬಿರಿಯಾನಿಯನ್ನು ಮಾಡ್ಕೊಳ್ಬೋದು. ಎಣ್ಣೆ ಮತ್ತು ತುಪ್ಪ ಬಿಸಿಯಾದ ನಂತರ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ನಾವು ಜೀರಿಗೆ ಪೌಡರನ್ನು ಹಾಕ್ತಾ ಇಲ್ಲ, ಅದಕ್ಕಾಗಿ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಲವಂಗ, ಅನಾನಸು, ಚಕ್ಕೆ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ದೊಡ್ಡ ಈರುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಈರುಳ್ಳಿ ಬಾಡುವವರೆಗೆ ಅದನ್ನು ಹುರ್ಕೊಳ್ಬೇಕು. ಈರುಳ್ಳಿಯನ್ನು ಬ್ರೌನ್ ಮಾಡೋದೇನು ಬೇಡ. ಈರುಳ್ಳಿ ಬೇಗ ಬಾಡಬೇಕಂತ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡುವುದರಿಂದ ಈರುಳ್ಳಿಯಲ್ಲಿರುವ ನೀರಿನ ಅಂಶ ಬೇಗ ಕಡಿಮೆ ಆಗುತ್ತೆ, ಈರುಳ್ಳಿ ಬೇಗನೆ ಬಾಡುತ್ತೆ. ಈಗ ಈರುಳ್ಳಿ ಬಾಡಿದೆ. ಈಗ ಇನ್ನು ಇದಕ್ಕೆ ಟೊಮೆಟೊವನ್ನು ಹಾಕೋಣ. ನಾನಿಲ್ಲಿ 1 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಕೂಡ ಬಾಡುವವರೆಗೆ ಅದನ್ನು ಹುರ್ಕೊಳ್ಬೇಕು. ಟೊಮೆಟೊ ಬಾಡಿದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗುವವರೆಗೆ ಅದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ನಾವು ಮಸಾಲೆಯನ್ನು ಎಷ್ಟು ಹೊತ್ತು ಎಣ್ಣೆಯಲ್ಲಿ ಹುರಿತೇವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಖಾರಕ್ಕೆ ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಹಾಕಿದರೆ ಆಯಿತು. ಧನಿಯಾ ಹುಡಿ, ಹಾಗೆಯೇ ಗರಂ ಮಸಾಲ ಹುಡಿ. ಈಗ ಚೆನ್ನಾಗಿ ಹುರ್ಕೊಳ್ಬೇಕು. ಮೆಣಸಿನ ಹುಡಿ ಹಾಕುವಾಗ ಖಾರ ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ನಿಮಗೆ ಕಡಿಮೆ ಖಾರ ಬೇಕಿದ್ದರೆ ಕಡಿಮೆ ಹಾಕಿದರೆ ಆಯಿತು. ಈಗ ತೆಂಗಿನಕಾಯಿ ತುರಿಯ ಹಾಲನ್ನು ಹಾಕ್ತಾ ಇದ್ದೇನೆ.
ನಾನಿಲ್ಲಿ ತೆಂಗಿನಕಾಯಿಯನ್ನು ಮಿಕ್ಸಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡಿದ್ದೇನೆ. ಆ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿಯ ಹಾಲು ಬೇಕಿದ್ದರೂ ಇಲ್ಲಿ ಹಾಕ್ಕೊಳ್ಬೋದು. ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ತೆಂಗಿನಕಾಯಿಯ ಪೇಸ್ಟನ್ನು ಕೂಡ ನೀವು ಹಾಕ್ಕೊಳ್ಬೋದು, ಅಲ್ಲದಿದ್ದರೆ ಅದರ ಹಾಲನ್ನು ಕೂಡ ತೆಗೆದು ಹಾಕ್ಕೊಳ್ಬೋದು. ಈಗ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಮಸಾಲೆಯನ್ನು ಅದರಲ್ಲಿ ಹುರ್ಕೊಳ್ಬೇಕು. ನಾವು ಎಷ್ಟು ಹೊತ್ತು ಮಸಾಲೆಯನ್ನು ಹುರ್ಕೊಳ್ತೇವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ನಾನು ನೀರು ಹಾಕಿ ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೇನೆ. ಈಗ ಫ್ರೈ ಮಾಡಿದ ಫ್ರಾನ್ಸನ್ನು ನಾವಿಲ್ಲಿ ಹಾಕೋಣ. ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನಾವು ಆಗಲೇ ಸಿಗಡಿ ಮೀನಿಗೆ ಹಾಕ್ಕೊಂಡಿದ್ದೇವೆ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ನಿಂಬೆಹಣ್ಣಿನ ರಸ, ಹುಳಿ ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನಮಗೆ ದಮ್ ಮಾಡಲಿಕ್ಕೆ ನೀರು ಬೇಕು, ಅದಕ್ಕೆ 1 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀರು ಕಡಿಮೆ ಆದರೆ ನೀರನ್ನು ಆ್ಯಡ್ ಮಾಡ್ಬೋದು. ಈಗ ಸಣ್ಣಗೆ ಹೆಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಾವು ಮಸಾಲೆಯನ್ನು ಎಷ್ಟು ಹೊತ್ತು ಹುರ್ಕೊಳ್ತೇವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ನೀರು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಬೇಯಿಸಿಟ್ಟ ಅನ್ನವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 75% ಅನ್ನವನ್ನು ಬೇಯಿಸ್ಕೊಂಡಿದ್ದೇನೆ. ಈಗ ದಮ್ಮಿನಲ್ಲಿ ಅದು ಬೇಯುತ್ತೆ. ಅನ್ನವನ್ನು ಹಾಕ್ಕೊಂಡ ನಂತರ ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಕರಿಬೇವಿನ ಸೊಪ್ಪು ಬೇಡದಿದ್ದರೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಈಗ ಕೇಸರಿ ಹಾಲನ್ನು ಹಾಕ್ತಾ ಇದ್ದೇನೆ. ಕೇಸರಿಯನ್ನು ಬಿಸಿ ಹಾಲಿಗೆ ಹಾಕ್ಕೊಂಡ್ರೆ ಅದು ಒಳ್ಳೆ ಕಲರ್ ಬರುತ್ತೆ. ಈಗ ಅನ್ನವನ್ನು ಪುನಃ ಅದರ ಮೇಲೆ ಹಾಕ್ತಾ ಇದ್ದೇನೆ. ಈಗೇನೆ ಎಲ್ಲ ಅನ್ನವನ್ನು ಹಾಕಿದ ನಂತರ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕೇಸರಿ ಹಾಲನ್ನು ಹಾಕ್ಕೊಳ್ಬೇಕು. ಇನ್ನು ಲಿಡ್ ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು 15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. 15 ನಿಮಿಷದ ನಂತರ ನಾವಿಲ್ಲಿ ಲಿಡ್ಡನ್ನು ಓಪನ್ ಮಾಡೋಣ. ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಪ್ಲೇಟಿಗೆ ಹಾಕೋಣ. ಸಿಗಡಿ ಮೀನಿನ ಬಿರಿಯಾನಿ ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.